ಈ ಅಣ್ಣ ನೋಡ್ರಿ ಏನಂತ ಹೇಳ್ತಾರ, ಹೋಗೋ ಇರೋದೇ ಮಾಡ್ತೀಯ ಅಂತ ಇನ್ನೇನ್ ಎದ್ರಕೋತೀಯ ಅಂತ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋಗೆ. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ನಾನು ಮತ್ತೆ ಮನು ಬರ್ಗರ್ ಕಿಂಗಲ್ಲಿ ಇದ್ದೀವಿ. ಇವತ್ತೇನಂದರೆ ಬರ್ಗರ್ ಚಾಲೆಂಜು, ಯಾರು ಜಾಸ್ತಿ ತಿಂತಾರೆ ಬರ್ಗರ್ ಅಂತ ಹೇಳ್ಬಿಟ್ಟು. ಏನಂತ ಹೇಳ್ತಾರೆ, ರೆಡಿನಾ? ರೆಡಿ. ನನಗೆ ವಿಡಿಯೋ ಆನ್ ಮಾಡೋಕ್ಕೆ ಭಯ ಆಗ್ತೈತೆ, ಕ್ಯಾಮ್ರಾ ಹಿಡಿಯೋಕ್ಕೆ. ಈ ಅಣ್ಣ ನೋಡ್ರಿ ಏನಂತ ಹೇಳ್ತಾರೆ, ಹೋಗೋ ಇರೋದೇ ಮಾಡ್ತೀಯ ಅಂತ ಇನ್ನೇನು ಎದ್ರಕೋತೀಯ ಅಂತ ಅವರು. ನನಗೆ ಸೂಪ್ ಭಯ ಆಗ್ತೈತೆ, ಎಲ್ಲರ ಮುಂದೆ ಕ್ಯಾಮ್ರಾ ಹಿಡಿಯೋಕ್ಕೆ ಒಂಥರ ಭಯ ಆಗ್ತೈತೆ ನನಗೆ. ಇವನಂತೂ ಓಡ್ತವನೆ ಒಳಗಡೆ ತಿನ್ನಕ್ಕೆ ರೆಡಿ ಆಗ್ಬಿಟ್ಟು. ಗೈಸ್ ಎಲ್ಲ ಹುಡುಗಿರವ್ರೆ ಗೈಸ್, ನನಗಂತೂ ನಿಜ ಸಖತ್ ಭಯ ಆಗ್ತೈತೆ. ಬರೀ ಅವನ ಇವತ್ತು ಚಾಲೆಂಜು, ಯಾರು ಜಾಸ್ತಿ ಬರ್ಗರ್ ತಿಂತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಯಾರು ಜಾಸ್ತಿ ತಿಂತಾರೆ ಬರ್ಗರ್ ಅಂತ. ಬಾರ್ ಓನ್ಲಿ ನಡಿ. ಡೋರ್ ಇವತ್ತು ಅವನೇ ಓಪನ್ ಮಾಡ್ತಾನೆ ಮನೆ, ಯಾಕೆಂದ್ರೆ ಭಯ ಅಲ್ವಾ ನನಗೆ. ಗುರು ಎಂತ ಗುಜಾಳ್ನರ್ ಮಗ ಅಂದ್ರೆ ಯಾರಿಲ್ಲ ಅಂತೇಳಿ ಕರ್ಕೊಬಂದ. ಇಲ್ಲೆಲ್ಲ ಫುಲ್ಲು ಜನ ತುಂಬೋಗ್ಬಿಟ್ಟವ್ರೆ. ಅದ್ರಲ್ಲಿ ಬರೀ ಹುಡುಗಿರೋದು ಎಷ್ಟು ಜನ ಅವರೇ. ಪರವಾಗಿಲ್ಲ, ಬರ್ರಿ ಬುಕ್ ಮಾಡೋಣ. ಏನೋ ಜಾಸ್ತಿ ಬುಕ್ ಮಾಡಲ್ಲ, ಕಡಿಮೆದೇ ಬುಕ್ ಮಾಡೋದು. ಇವತ್ತು ಯಾವ್ದು ಪ್ಲೇನ್ ಅಂತ ಹೇಳಿದ್ರೆ ಇವನೇ ಆಫರ್ ಐತೆ ಅಂತ ಕರ್ಕೊ ಬಂದಿರೋದು. ಆಫರ್ ಏನಾರು ಇಲ್ಲ ಅಂತ ಹೇಳಿದ್ರೆ ಇಡಾ ಬಿಡಿಯೋದು ಇವತ್ತು ಇವನಿಗೆ. ಆಫರ್ ಐತ್ ಕಣೋ. ಹಂಗಾರಿ ನನ್ನ ಮಗನ ಮೇಲೆ ನಂಬಿಕೆ ಇಡಬಾರ್ದು. ಯಾರು ಇಲ್ಲ ಅಂತೇಳಿ ಇಷ್ಟು ಅವನ ಇನ್ನು ಕರ್ಕೊಬಂದವನೇ. ಇದೆಷ್ಟಿದು? ಇದು 105ಗೆ 2 ನಾನ್ ವೆಜ್. ಇದು ಟೋಟಲ್ ಎಷ್ಟು ಮಾಡೋದಿದ್ದು? ಇದು ಅದು 4 ಮಾಡೋಣ, ಇದು ಇಲ್ಲ ಇದು 6 ಮಾಡೋಣ, ಇದು 4 ಮಾಡೋಣ. ಟೋಟಲ್ ಮಾಡಾಯ್ತು, ಇಬ್ರಿಗೂ 5 ಎಂತ ಮುಂಡೆ ಮಕ್ಕಳು ನೋಡ್ರಿ. ಇದು ಒಂದೇ ಕೋಕ್ಗೆ 99 ರುಪೀಸು. ನಾನೇನೋ ಬಜೆಟ್ ಫ್ರೆಂಡ್ಲಿ ತಿನ್ಕೋಣ ಅಂತ ಬಂದ್ರೆ ಇಲ್ಲಿ ನೋಡಿದ್ರೆ ನಕ್ಕನಕ್ಕೆ ಫುಲ್ ರೇಟ್. ಇದು ಆ್ಯಡ್ ಮಾಡಲ 2? ಅದೇ ಆ್ಯಡ್ ಮಾಡು. 700 ರೂಪಾಯಿಗೆ ಐತೆ ನೋಡ್ರಿ. ನೀನು ನನ್ನ ಕಡೆ ಇರ್ತೀರಿ, ಪೇ ಮಾಡು. ಹಿಂದಾಕ್ ಮಾತ್ರ ಬರ್ತಾನೆ ಲೋಫರ್ ನನ್ನ ಮಗ. ಇವರು ಹಂಗಾದ್ರೂ ಸೈಕು ಭಯ ಆಗ್ತೈತೆ ನನಗಂತೂ, ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ. ಈ ಕಷ್ಟ ನನ್ನ ಮಗ ಏನಂತೆ, ಇವನ್ ಮುಂಚೆ ಇದರಲ್ಲೇ ಕೆಲಸ ಮಾಡ್ತಾ ಇದ್ದ, ಅದಕ್ಕೆ ಧೈರ್ಯ, ಅದಕ್ಕೆ ಬಂದವನೇ. ನನಗೆಲ್ಲ ಅಷ್ಟು ಧೈರ್ಯ ಇಲ್ಲ ನನಗೆಲ್ಲ. ನಾನು ಬರ್ಗರ್ ಕಿಂಗಲ್ಲ, ಡಾಮಿನೋಸಲ್ಲಿ ವರ್ಕ್ ಮಾಡ್ತಿದ್ದು. ನನಗೆ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಆಚೆ ಕಡೆ ಮಾತಾಡ್ಬೇಕಂದ್ರೆ ಜೀವ ಡಗ್ ಅಂತ ಇರುತ್ತೆ. ಅಂಥದ್ರಲ್ಲಿ ಈ ಥರ ತಿನ್ನೋ ಚಾಲೆಂಜಲ್ಲಿ ನಮಗೆಲ್ಲ ನೋಡ್ತಾ ಇರ್ತಾರೆ ನಾವು ಹೆಂಗೆ ತಿಂತೀವಿ ಅಂತ. ಸೈಕು. ಅದ್ರಲ್ಲಿ ಬೇರೆ ಬುಕ್ ಮಾಡಿದ್ದೀವಿ, ಅದು ಇನ್ನೂ ಬಂದಿಲ್ಲ. ಏನಂತ ಗ್ಲಿಚ್ ಆಗಿದೆ ಅಂತೆ. ಗ್ಲಿಚ್ ಆಗಿದೆ, ಅಷ್ಟು ಆರ್ಡ್ರ್ ಮಾಡಿದ್ದೀವಿ. ಗ್ಲಿಚ್ ಮಾಡ್ಬಿಟ್ಟಿದ್ದೀವಿ ಬರ್ಗರ್ ಕಿಂಗಲ್ಲಿ. ಗ್ಲಿಚ್ ಆಗಿಬಿಟ್ಟಿದೆ. ಇವಾಗ ಇಷ್ಟೆಲ್ಲ ತಿನ್ನಬೇಕು ಇಬ್ಬರೇ. ಇಷ್ಟೆಲ್ಲ ತಿನ್ಬೇಕು ಗೈಸ್. ಎಷ್ಟೈತೆ ನೋಡ್ರಿ, ಇರ್ರಿ ತೋರಿಸ್ತೀನಿ ಹೆಂಗೆ ಬರುತ್ತೆ. ಇವಾಗ ನೋಡ್ರಿ ಎಷ್ಟು ಬಂದೈತೆ. ಬಚ್ಚಿ ಇನ್ನೊಂದು ಪ್ಲೇಟ್ ಇಸ್ಕೊರ್ಬೇಕಾಯ್ತು. ಇದು ಒಂದೇ ಪ್ಲೇಟ್ ಹಾಕಿ ಸಾಕಾಗಲ್ಲ. ಖಾಲಿ ಪ್ಲೇಟ್ ಟೋಟಲ್ 5 ಬರ್ಗರ್. 5 ಬರ್ಗರ್ ಹೆಂಗೆ ತಿನ್ನೋದು? ಎಷ್ಟು ನಾನು ಜ್ಯೂಸ್ ಕುಡ್ಕೊಬಿಡ್ತೀನಿ, ಬಾಯಿ ಫುಲ್ಲು ಒಣಗೋಗ್ಬಿಟ್ಟೈತೆ. ಇದಕ್ಕೆ 99 ರೂಪಾಯಿ. ಅಮೇರದಲ್ಲಿ 20 ರೂಪಾಯಿ ಕೊಟ್ಟಿದ್ರೆ ಸಿಕ್ಬಿಟ್ಟಿರೋದು, ಆರಾಮಾಗಿ ಸಿಗ್ತಾಯಿತ್ತು. ಇವಾಗ ಇವನಿಗೊಂದು, ನನಗೊಂದು, ಇವನಿಗೊಂದು 2, ನನಗೆ 2. ಹಾಂ, ಓಕೆ. 4, 5. ಇಲ್ಲ ಹಾಂ 5. ಟೋಟಲ್ 5. 2 ವೆಜ್ಜು 3 ನಾನ್ ವೆಜ್ಜು, ಇಬ್ರಿಗೂ 5 ಟೋಟಲು. ಜೊತೆಗೆ ಕೋಕ್. ನಂದು ಅಷ್ಟ. ರೆಡಿ ನಾನಿ? ಅಲ್ಲ ಗೆಲ್ಲದ ನಾನೇ ಅಂತ ಅವನಿಗೂ ಗೊತ್ತಿದ್ರು ಕೂಡ ಏನ್ತಿಕೆ ಅಂತ ನೋಡೋಣ. ಹಂಗಾದ್ರೆ ಏನು ಗೊತ್ತಾ, ಇದು ಚಿಕ್ಕದು ಬೇಗ ತಿಂದಾಕ್ಬಿಡ್ಬೋದು. ಎಲ್ಲ ಮಾತಾಡೋ ಅಂದ್ರೆ ಊರಿಗೆಲ್ಲ ಕೇಳಿಸೋ ಥರ ಕಿರಿಸ್ತವನೇ ಇವರು. ಬರೀ ಆಯ್ತು, ಈಗ ಓಪನ್ ಮಾಡೋಣ, ಫಸ್ಟ್ ತಿನ್ನೋಣ. ನೋಡ ಇಲ್ಲಿ ಅವ್ನು ನನ್ನ ನೋಡು ಅಂತೇಳಿ ನಾನು ಮೊಬೈಲ್ ತಿರುಗಿಸ್ತಾ ಇದ್ದೀನಿ. ಹೋಯ್ತು. ಏನು ಇಲ್ಲ ಇಲ್ಲಿ ಇಲ್ಲಿ ಇಲ್ಲ ನೋಡ. ಅಲ್ಲ, ಯಾವಾಗ ನಾವು 99 ರೂಪಾಯಿ ಕೊಟ್ಟವು ಅವಾಗಲೇ ಯೋಚನೆ, ಸರಿ 60 ರೂಪಾಯಿ 99 ರೂಪಾಯಿ ಕೊಟ್ಟವು, ಅವಾಗಲೇ ಯೋಚನೆ ಮಾಡಬೇಕಾಯ್ತು ಇಲ್ಲಿ ಏನೂ ಬರಲ್ಲ ಅಂತ. ಇಲ್ಲಿ ನೋಡ್ರಿ ಇಷ್ಟೇ ಇರೋದು, ಏನಿಲ್ಲ. ಬನ್ ಐತೆ, ಚಿಕನ್ ಐತೆ, ಅಷ್ಟೇ ಬಿಟ್ರೆ ಏನಿಲ್ಲ. ಇದನ್ನೇನು ಆರಾಮಾಗಿ ತಿನ್ಬೋದಪ್ಪ ನಾವು.
ನಾಳೆ ಸ್ಟಾರ್ಟ್ ಮಾಡಿದ್ದೀನಿ, ಅವ್ನು ಇನ್ನೂ ಸ್ಟಾರ್ಟ್ ಮಾಡ್ತಾವನೆ. ಹಾಂ ಸಾಸ್ ಎಲ್ಲಿ ಇದೆಲ್ಲ ಓಪನ್ ಮಾಡ್ದೆ ಈಗ? ಹಾಂ ಏನು ಹಿಂಗೆ ಫ್ರೈ ಹೊಡಿತದೆ. ಗೈಸ್ ನಿಜವಾಗ್ಲೂ ಏನಿಲ್ಲ, ಬರೀ ಒಂದು ಬನ್ನು ಇದೇನೋ ಹಾಕೊಟ್ಬಿಟ್ಟವ್ರು ಅಷ್ಟೇ. ನಿಜವಾಗ್ಲೂ ನಾನು ಅನ್ಕೊಂಡಾಗ ಏನು ಚೆನ್ನಾಗಿಲ್ಲ. ಪರವಾಗೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಹಂಗೂ ಇಲ್ಲ ಇದು. ಇನ್ನೂ ಓಪನ್ ಮಾಡ್ತಾವ ಅವನು. ಆರಾಮಾಗಿ ತಿನ್ಬೋದು, ಏನಿಲ್ಲ. 5 ದಿನ 6 ತಿನ್ಬೋದು ಈ ಥರ ಇದ್ರೆ. ಹೆಂಗಾಯ್ತಾ? ಸಾಕಾಯ್ತು. ನಂದಲ್ವಾ ಕಾಸು, ಚೆನ್ನಾಗಿರುತ್ತೆ. ಶೇರ್ ಹಾಕ್ತೀನಿ ಅಂತ ಹೇಳ್ದ, ಬಡ್ಡಿ ಮಗ ಹಾಕೇ ಇಲ್ಲ. ಬಿಚ್ಚಿಸ್ತೀನಿ, ಹೇಳಿ ಬಿಚ್ಚಿಸ್ಬೇಕಲ್ಲಿ. ಒಂದು ಬೈಟ್ ಇದೆ, ಲಾಸ್ಟ್ 2 ಬೈಟ್ ಇದೆ, ಒಂದು ಖಾಲಿ ಆಯ್ತು ನಂದು. ಫಸ್ಟ್ ಟೈಮ್ ಅಲ್ವಾ, ನಾಚಿಕೆ ಒಂದು ಸ್ವಲ್ಪ, ಹೆಂಗೆ ಜನ ಎಲ್ಲ ನೋಡ್ತಾರೆ ಅಂತ. ಹೋಗ್ತಾ ಹೋಗ್ತಾ ಅಭ್ಯಾಸ ಆಗಿಬಿಡುತ್ತೆ. ಅವಾಗ ನೋಡ್ರಿ ಚೆನ್ನಾಗಿ ಮಾಡ್ತೀವಿ. ಸ್ಟಾರ್ಟಿಂಗು ಒಂದು ಕಂಪ್ಲೀಟ್ ಆಯ್ತು ಅಂದಲೆ, ನಾವು ಸ್ವಲ್ಪ ಸ್ಲೋ. ಇನ್ನೂ ತಿಂದವನೆ ಅಂದ್ರೆ ನಾವೇ ವಿನ್ ಆಗೋದು. ನಂದು ವೆಜ್ ತಿಂದಾಯ್ತು. ಇವೊಂದು ನಾನ್ ವೆಜ್ ತಿಂದಿದ್ದೀನಿ. ನಾನ್ ವೆಜ್ ತಿಂದಿದ್ದು. ಇನ್ನೇನು? ನಾನು ನಾನ್ ವೆಜ್. ಇವ್ನು ನಾನ್ ವೆಜ್ಜು. ಇವಾಗ ನಾನು ವೆಜ್ ಟ್ರೈ ಮಾಡ್ತೀನಿ. ನಾನು ಒಂದಕ್ಕೆ ಸುಸ್ತಾಗ್ಬಿಟ್ಟೆ, ಮೋಸ್ಟ್ಲಿ ನಾನೇ ಸೋತಾಗ್ತೀನಿ ಅನ್ಸುತ್ತೆ. ಬರೀ ಸುಳ್ಳು ಹೇಳ್ತಾನೆ ನನ್ನ ಮಗ, ನಂಬ್ಲಿ ಅಂತ. ಗೈಸ್ ಇದ್ರಲ್ಲಿ ಏನೇನಿದೆ ತೋರಿಸ್ತೀನಿ ರೀ. ವೆಜ್ ಓಪನ್ ಮಾಡೋಣ ಇವಾಗ. ಸೀರಿಯಸ್ಲಿ ಗುರು ಏನಿಲ್ಲ ಗುರು, ಬ್ರೆಡ್ನ ರೋಸ್ಟ್ ಮಾಡವ್ರೆ, ಅದೇನು ಹಾಕೋರು ನನಗೂ ಗೊತ್ತಿಲ್ಲ. ಅದು ಹಾಕ್ಬಿಟ್ಟು ಒಂದು ಈರುಳ್ಳಿ ಹಾಕೋರು, ಇಲ್ಲೇ ಒಂದೇ ಒಂದು ಈರುಳ್ಳಿ ಹಾಕೋರೆ. ಓಹೋ, ಇನ್ನೊಂದು ಸಾಸ್ ಹಾಕೋತೀನಿ ನಾವು. ನಾಳೆ ಫುಲ್ ಬೇದಿ. ನಾಳೆ ವಾಶ್ರೂಮಿಂದ ಅರ್ಧ ಗಂಟೆ ಬರೋದೇ ಇಲ್ಲ ನಾನು. ನಿನ್ನೆ ಒಂದೇ ಒಂದು ಬರ್ಗರ್ ತಿಂದಿದ್ದಕ್ಕೆ ಗೈಸ್ ಎಷ್ಟೊಂದು ದಿನ ಆಗ್ಬಿಟ್ಟಿದೆ. ನಾನು ಜಿಮ್ಗೆ ಹೋಗಿ ಅದಾದಮೇಲೆ ಫುಲ್ ಡಯಟ್ ಮಾಡೋಕ್ಕೆ ಪ್ರಾಪರಾಗಿ ಆಗ್ಬಿಡ್ನಾ. ಇದನ್ನೆಲ್ಲ ತಿಂದೇ ಇಲ್ಲ, ಎಷ್ಟೊಂದು ದಿನ ಆಗ್ಬಿಟ್ಟಿದೆ. ನೆನ್ನೆ ತಿಂದಿದ್ದಕ್ಕೆ ಫುಲ್ಲು ಲೂಸ್ ಮೋಷನ್ ಬೆಳಗ್ಗೆ. ಬಿಡ್ರಿ ತಿನ್ಬೇಕಾದ್ರೆ ಏನಕ್ಕೆ ಅದೆಲ್ಲ. ವೆಜ್ ಚೆನ್ನಾಗಿದೆ. ಅಷ್ಟೊಂದು ಚೆನ್ನಾಗಿ ನನಗನ್ಸುತ್ತೆ ಕೆಲವು ಚೆನ್ನಾಗಿತ್ತಾ. ನಾನ್ ವೆಜ್ ಕಂಪೇರ್ ಮಾಡಿದ್ರೆ ವೆಜ್ ಚೆನ್ನಾಗಿದೆ. ಇವತ್ತು ನಂಗೆ ನಾನ್ ವೆಜ್ ಚೆನ್ನಾಗೈತೆ. ಅದು 2ನೇ ಬರ್ಗರ್ ಆಗಲೇ ಕಂಪ್ಲೀಟ್ ಆಯಿತು. ಇವನು ಇನ್ನೂ 1.5 ಅಷ್ಟೇ ಖಾಲಿ ಮಾಡಿದ್ದಾನೆ. ಆಗುತ್ತೆ ಆರಾಮಾಗ್ತೀನಿ ನಾನು. ಇದೇನು ಬೇಗ ತಿನ್ಬೇಕನ್ನೋ ಚಾಲೆಂಜ್ ಅಲ್ಲ. ಸೈಕು ಯಾರೇನು ಅನ್ಕೋತವ್ರು ನಿಜ ನಂಗೆ ಗೊತ್ತಿಲ್ಲ. ಮಾಡಬೇಕು, ಮಾಡ್ತಾಯಿದ್ದೀವಿ ಅಷ್ಟೇ. ನಾನು 3ನೇದು ಓಪನ್ ಮಾಡ್ತಾ ಇದ್ದೀನಿ. ನಂದು ಇನ್ನೂ 2ನೇದು ಆಗ್ತಾಯಿಲ್ಲ. ನಿಜ ಒಂಚೂರು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ವೆಜ್ ಅಂತೂ ವೇಸ್ಟು. ನಾನ್ ವೆಜ್ ಅನ್ನೋ ಟೇಸ್ಟ್ ಆದರೆ ಇದೆ, ವೆಜ್ ಅಂತೂ ವೇಸ್ಟ್ಗೆ ವೇಸ್ಟು. ವೆಜ್ ಚೆನ್ನಾಗಿದೆ ಆ್ಯಕ್ಚುಲಿ. ಹಾಲಿಗೆ ಹೇಳಿ ತುಂಬ ಬಿಟ್ಟರೆ ಇನ್ನೇನಿಲ್ಲ ಇಲ್ಲಿ. ಹುಲಿ ಸಿಂಹ ಎಲ್ಲ ಏನಾರ ಸೊಪ್ಪು ತಿನ್ನೋದು ನೋಡಿದ್ದೀರಾ? ಬರೀ ಮಾಂಸನೇ ನಮ್ಮದು. ವೆಜ್ ಓಪನ್ ಮಾಡ್ದ, ಅದಕ್ಕೆ ಒಂದು ಎಕ್ಸ್ಚೇಂಜ್ ಮಾಡೋಣ. ಇದು ಇವನಿಗೆ ಕೊಡ್ತೀನಿ, ಇದು ನಾನು ಅವನೇ ಹೇಳ್ದ ಚೆನ್ನಾಗಿದೆ ಅಂತ ಹೇಳ್ದ. ಇದು ಅವ್ನು ವೆಜ್ ಚೆನ್ನಾಗಿದೆ ಅಂತ ಹೇಳ್ದ, ಅದಕ್ಕೆ ಎಕ್ಸ್ಚೇಂಜ್ ಮಾಡಿದ್ದೀವಿ. ನಾನು ನಾನ್ ವೆಜ್ ತೊಗೊಂಡಿದ್ದೀನಿ, ಅವ್ನಿಗೆ ವೆಜ್ ಕೊಟ್ಟಿದ್ದೀನಿ. ಇದಂಗಾರೆ ನಂದೊಂದು ಲಾಸ್ಟ್ ನಾನ್ ವೆಜ್ ಬರ್ಗರ್. ಇನ್ನು ಮಿಕ್ಕಿದ 2 ವೆಜ್ಜು. ನಂಗೆ 2ಕ್ಕೆ ಸುಸ್ತಾಗ್ತೈತೆ, ಇನ್ನೂ 3 ಐತೆ.
ಸೇಮ್ ಟು ಸೇಮ್ ಎಲ್ಲದರಲ್ಲೂ ಅಷ್ಟೇ, ಏನಿರಲ್ಲ ಇಲ್ಲಿ. ಬನ್ನು ಚಿಕನ್ ಹಾಕಿ ಕೊಟ್ಬಿಟ್ಟವ್ರು ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಹೇಳಿದ್ದು ವೆಜ್ ತಗೋ. ವೆಜ್ ಇನ್ನೂ ಹೊಸ್ತಾಗಿದೆ. ಅಬ್ಬಾ, ನಾನು ಇನ್ನೂ ತಿಂತಾ ಇದ್ದೀನಿ. ನಾಳೆ ಲಾಸ್ಟ್ ಬೇಕು. ಹಂಗೆ ಇಷ್ಟಿಗೆ ಸಾಕಾಗ್ತೈತೆ. ನಾಲ್ಕನೇ ಬರ್ಗರ್ ಶುರು ಮಾಡೋಣ. ಅನಿ ಎಷ್ಟೇ ನಿಂದು? ಏನು ತಿಂತಾವ, ನಾನು ಇನ್ನೂ ಮೂರನೇದ್ರಲ್ಲೇ ಇದ್ದೀನಿ. ಜಿಮ್ಗೆ ಹೋಗ್ಬೇಕು, ಮರ್ತೋಗ್ಬಿಟ್ಟು ಆಮೇಲೆ. ನಿಜವಾಗ್ಲೂ ಆಗ್ತಾಯಿಲ್ಲ, ಒಂಥರ ಅನ್ನಿಸ್ತೈತೆ ನಂಗೆ. ವೆಜ್ ಚೆನ್ನಾಗಿಲ್ಲ, ಇವಾಗ ಗೊತ್ತಾಯ್ತು. ಏನು ಬೇಕು ಆಯ್ತಲ್ಲಿ. ಸಾಸ್ ಇರೋದಕ್ಕೆ ಟೇಸ್ಟ್ ಇಲ್ಲ ಅಂದ್ರೆ ಅದು ಇರ್ತಿರ್ಲಿಲ್ಲ, ವರ್ಸ್ಟ್ ಆಗಿಬಿಟ್ಟಿರೋದು ತಾನೇ. ಸಾಸ್ ಇರೋದಕ್ಕೆ ಸ್ವಲ್ಪ ಟೇಸ್ಟ್ ಆದರೂ ಬರ್ತೈತೆ. ಬರೀ ಏನಾದ್ರು ಬರ್ಗರ್ ಕಿಂಗಿಗೆ ವಿಸಿಟ್ ಮಾಡಿದ್ರೆ ನಾನ್ ವೆಜ್ ಬರ್ಗರ್ ತೊಗೊಳ್ಳಿ, ವೆಜ್ ಅಂತ ತೊಗೊಳಕ್ಕೆ ಹೋಗ್ಬೇಡಿ. ಎರಡು ಚೆನ್ನಾಗಿದೆ, ಎರಡು ಯಾರು ತಿಂತೀರಾ ಯಾರು ತಿಂತೀನಿ. ನನ್ನ ಪ್ರಕಾರ ಇದು ಲಾಸ್ಟ್ನೇ ಬೈಟ್ ಇರ್ಬೋದು. ನನಗೆ ಇನ್ನೂ ಎರಡಿದೆ. ನನಗೆ ಇದೇ ಸಾಕು ಅಂತ ಅನ್ನಿಸ್ತಿದೆ. ನಿಜ ಆಗಲ್ಲ. ಏನಾರ ನಾವು ದೊಡ್ಡ ದೊಡ್ಡ ಬರ್ಗರ್ ತೊಗೊಬಿಟ್ಟಿದ್ರೆ ನನ್ನ ಪ್ರಕಾರ ಒಂದು ಎರಡರಲ್ಲೇ ಸಾಕಾಗ್ಬಿಡ್ತಲ್ಲ. 1.5 ಮಸಾಲ ತುಂಬಿಟ್ಟವ್ರೆ ವೆಜ್ಜಲ್ಲಿ. ನನ್ನ ಪ್ರಕಾರ ಇದನ್ನ ಪಾರ್ಸೆಲ್ ಮಾಡ್ಕೊಂಡು ತಗೋಬಿಡೋಣ ಅಂತ ಅನ್ನಿಸ್ತಾ ಇದೆ. ಪಾರ್ಸೆಲ್ ತಗೋಗಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಕೊಡೋಣ. ಏನು ಮನಿ ಕೊಟ್ಬಿಡೋಣ. ವಿಡಿಯೋದಲ್ಲಿ ಬರ್ತಾ ಇರ್ತಾರೆ, ಅವ್ನಿಗೆ ಗೊತ್ತಾಗಲ್ಲ. ಏನಪ್ಪ ಈ ಥರ ಬರ್ಗರ್ ಎಲ್ಲ ತಂದ್ಕೊಟ್ಟವ್ರು ಅಂತ ಯೋಚನೆ ಮಾಡ್ತಿರ್ತಾನೆ. ಅವ್ನು ಬ್ಲಾಗ್ ನೋಡೋದ್ಮೇಲೆ ಗೊತ್ತಾಗುತ್ತೆ ಏನು ಬೇಕು. ಇದು ಒಂದೊಂದೇ ಮಿಕ್ಕಿರೋದು. ಎಷ್ಟು ನಿಜ ನನ್ನ ಕೈಲಾಗಲ್ಲ. ನಾನು ಸೋತೆ. ಇವಪ್ಪ ನನ್ನ 4ನೇ ಬರ್ಗರ್ ಲಾಸ್ಟ್ ಬೈಟು. ಲಾಸ್ಟ್ ಬೈಟಾ? ಒಬ್ಬ ತಿನ್ಬೋದು, ಇಲ್ಲ ಅಂತಲ್ಲ. ಆದರೆ ಇದ್ರಲ್ಲಿ ನಾನು ತಿಂದೆ ಲಾಸ್ಟ್ ಅಂದರೆ ಲಾಸ್ಟ್ ಒಂದು ಅರ್ಧ ತಿನ್ಬೋದು ಅಷ್ಟೇ. ಅದ್ರ ಮೇಲೆ ನಿಜವಾಗ್ಲೂ ಆಗಲ್ಲ. ಆಮೇಲೆ ಸುಮ್ಮನೆ ಇನ್ನು ಅರ್ಧ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂತಾ ಇಲ್ಲ ಅಂತ. ತಿನ್ನೋರು ಇದ್ದಾರೆ, ತಿಂತಾರೆ. ಇದು ಪಾರ್ಸೆಲ್ ಮಾಡಿಸ್ಬೋದು ತಾನೆ? ಹಾಂ, ಲಾಸ್ಟ್ ಬೈಟ್. ಒಂದು ಮಿಕ್ಕಿದೆ, ಅದರಿಂದ 2 ಮಿಕ್ಕಿದೆ. ಓ ಗಿವಪ್ಪ, ಜಾಸ್ತಿ ಅಂದ್ಬಿಟ್ಟು ಇನ್ನೂ ತಿನ್ಬೋದಿತ್ತು. ಇಲ್ಲ ಗೈಸ್, ನನಗೆ ನಿಜ ಆಗ್ತಾ ಇಲ್ಲ. ನನಗಂತೂ ಹೆವಿ ಸುಸ್ತಾಗ್ತಿದೆ. ಒಂಥರ ಹೊಟ್ಟೆ ಎಲ್ಲ ಫುಲ್ಲು ತುಂಬೋದಂಗೆ ಆಗ್ತಾಯಿದೆ. ಅಮ್ಮನ ಜ್ಯೂಸ್ ಬರೀ ನೀರಾಗಿ ಕೊಟ್ಬಿಟ್ಟು. ಜ್ಯೂಸು ಇಲ್ಲ ಏನಕ್ಕೆ ವೆಜ್ ಬೇಡ, ನಾನ್ ವೆಜ್ ತಿಂದಿಲ್ಲ. ನಿನ್ನ ಎಕ್ಸ್ಚೇಂಜ್ ಮಾಡ್ದೆ ಅಲ್ಲ? ಒಂದು ಎಕ್ಸ್ಚೇಂಜ್ ಮಾಡಿದ್ದಲ್ಲ. ವೆಜ್ ಚೆನ್ನಾಗಿದೆ ಅಂತ ಹೇಳ್ದಲ್ಲ? ಇಲ್ಲ ಆ್ಯಕ್ಚುಲಿ ನಂದೇ ಅದು. ಅಲ್ಲೇ ಇಲ್ಲ, ಸಾಸ್ ತಗೊಂಬರ್ತೀನಿ. ನಂದಿನ 2 ಐತೆ ಅಷ್ಟೇ. ಒಂದಿನೇನು ಒಂದೇ ಒಂದು ಐತೆ, ಫುಲ್ಲು ಖಾಲಿ ಮಾಡ್ಬಿಟ್ಟು. ಸೀರಿಯಸ್ಲಿ ನನ್ನ ಕೈಲಿ ಆಗ್ತಾ ಇಲ್ಲ ಇದನ್ನೆಲ್ಲ ಫುಲ್ ತಿನ್ನೋಕ್ಕೆ. ಹೋಗಿ ಸಾಸ್ ಇಸ್ಕೊಬರಕ್ಕೆ ಹೋಗೋದು. ಹೆಂಗ್ ತಿಂತಾವ ನೀನು? ಟೆನ್ಷನ್ ಆಗದೆ ನನಗೆ, ತಿನ್ನೋಕೆ ಆಗ್ತಾ ಇಲ್ಲ. ಸಾಸ್ ನಾನು ಇದೆರಡನ್ನೂ ಪಾರ್ಸಲ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು? ಅದಕ್ಕೆ ನಾನು ಪಾರ್ಸಲ್ ಮಾಡ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಕಾದ್ರೆ ಇವರೇ ತಿಂತಾರೆ, ಬೇಕಾದ್ರೆ ಇದನ್ನು ಬೇಕಾದ್ರೆ ಅದನ್ನು ತಿಂದ ಹೇಳೋಕ್ಕಾಗಲ್ಲ. ತಿಂದೇನಾ? ಓಕೆ, ನಂಗೇನಿಲ್ಲ. ತಿಂತ್ಯಾ? ಹಾಂ, ಆರಾಮಾಗಿ. ಲಾಸ್ಟ್ ಬರ್ಗರ್. ಎಷ್ಟು ತಿಂತಾವ ಅಣ್ಣ. ನಮ್ಮೂರಲ್ಲಿ ನಂದಿ ಹಿಂಗೆ ತಿನ್ನೋದು. ಏನಂದ್ರೆ ಕಾಂಪಿಟೇಷನಲ್ಲಿ ನಾನೇ ವಿನ್ನು. ಕಾಂಪಿಟೇಷನಲ್ಲಿ ವಿನ್ ಆದ ಅಷ್ಟೇನೆ. ಆಗಲ್ಲ ಜಾಸ್ತಿ ತಿನ್ನಕ್ಕಾಗಲ್ಲ. ಇದ್ರಲ್ಲಿ ಏನಾರ ಒಂದು ಸ್ವಲ್ಪ ಇದ್ದಿದ್ರೆ ತಿನ್ಬೋದಾಗಿತ್ತು. ಏನಿಲ್ಲ, ಬರೀ ಒಂದು ಬನ್ ಐತೆ. ಇಲ್ಲಿ ನೋಡ್ರಿ, ಬನ್ನ ಓಪನ್ ಮಾಡಿದ್ದು. ಒಂದು ನಿಮಿಷ. ನೋಡ್ರಿ, ಇಷ್ಟೇ ಇರೋದು, ಬೇರೆ ಏನಿಲ್ಲ. ಎಲ್ಲಿ ತಿನ್ನಕ್ಕಾಗುತ್ತೆ ಅದನ್ನ? ಸಾಕು ಹಿಂಗೆ ಮಾಡಿಕೊಂಡು
ಇದು ಈ ಕಲರ್ ಏನೋ ಬೇರೆ ಥರ ಇದೆಯಲ್ಲ. ಇಲ್ಲ ಇಲ್ಲ ಕರೆಕ್ಟಾಗಿದೆ. ಗುರು ಇನ್ನು ನಂದು ಇನ್ನೆರಡಿದೆ, ಒಂದು ಲಾಸ್ಟ್ ಬೈಟು ಮುಗೀತು. ಇನ್ನೊಂದು ಬೈಟ್ ಇದೆ, ಮುಗೀತು. ನನಗಾಗಲ್ಲ, ನಾನು ಸೀರಿಯಸ್ ಆಗಿ ಆಗಲ್ಲ. ನನ್ನ ಕೈಲಿ ಫುಲ್ಲು ತುಂಬೋಗ್ಬಿಟ್ಟಿದೆ, ಹೊಟ್ಟೆ ತುಂಬೋಗ್ಬಿಟ್ಟಿದೆ. ನನಗೆ ಒಂಥರ ಅನ್ನಿಸ್ತಾ ಇದೆ ಅಲ್ಲೇನೆ. ಅದಕ್ಕೆ ನಾನು ಇದೆರಡನ್ನ ಪಾರ್ಸೆಲ್ ತೊಗೊಬಿಡ್ತೀನಿ, ಪಾರ್ಸೆಲ್ ಮಾಡ್ತೀನಿ. ನಮ್ಮ 5ನೇ ಬರ್ಗರ್ ಲಾಸ್ಟ್ ಬೈಟ್. ಬೇಕಾದ್ರೆ ಅದೆರಡನ್ನೂ ಖಾಲಿ ಮಾಡ್ತೀನಿ. ಬೇಕಾದ್ರೆ ತಿಂತೀಯಾ? ತಿಂತೇನೋ? ಮನೆಗೆ ತೊಗೊಂಡೋಗೋಣ. ಇವರು ಫುಲ್ ಆಗ್ಬಿಟ್ಟೈತೆ. ಬರ್ರಿ ಇವಾಗ ಇದನ್ನು ಪಾರ್ಸೆಲ್ ಮಾಡಿಸ್ಕೊಂಡು ಹೋಗೋಣ. ಹಂಗಾರು ಒಟ್ಟಿನಲ್ಲಿ ಚಾಲೆಂಜಲ್ಲಿ ಗೆದ್ದಿದ್ದು ನಮ್ಮನ್ನೇ ಚಾಲೆಂಜಲ್ಲಿ ಗೆದ್ದಿದ್ದು ಕೊನೆಗೂ. ಇನ್ನೊಂದು ತಿಂದರೂ ತಿನ್ಬೋದು ನಾನೇ. ಟ್ರೈ ಮಾಡೋಣ ಅಜ್ಜಿನ ಬೇಡ. ಇನ್ನೊಂದು ತಿನ್ನಕ್ಕಾಗಲ್ವಾ? ನಾನೇ 5 ತಿಂದಿದ್ದೀನಿ, ನೀನು 4 ತಿನ್ನಕ್ಕಾಗಲ್ವಾ? ಇದಾ ಯಾವ್ದು ತೆಗ್ದಾಗ ನೋಡ್ರಿ ಗೈಸ್, ಏನು ಇಲ್ಲ ಅದ್ರ ಇದರಲ್ಲಿ. ಅದಕ್ಕೆ ತಿನ್ನಕ್ಕಾಗ್ತಾ ಇಲ್ಲ. ಸಾಕೋಣ. ಮೇಲಕ್ಲಾ? ಇಲ್ಲ ಮೇಲೆಲ್ಲ ಬೇಡ. ವಾಶ್ರೂಮ್ಗೆ ಹೋಗ್ತಾವ ಮನು ಅಲ್ಲೇ ಕೈ ತೊಳೆಯೋಕೆ. ಚೆನ್ನಾಗಿಲ್ಲ, ತಿನ್ನಕ್ಕಾಗಲ್ಲ. ನಾನೇನೋ ತಿನ್ಬೋದಂತ ತಿಂದೆ, ಆಗ್ತಾ ಇಲ್ಲ. ಅದಕ್ಕೆ ಇದನ್ನ ಮನಗೆ ಪಾರ್ಸಲ್ ಮಾಡ್ತಾಯಿದ್ದೀನಿ. ಎಂದು ತಿನ್ನಲ್ವಾ ಮನು? ಗೈಸ್ 6ನೇ ಬರ್ಗರ್, 5.5 ಬರ್ಗರ್ ಅದು. ಕೊನೆಗೂ ಮನದು 6ನೇ ಬರ್ಗರ್ 5.5 ಬರ್ಗರ್ ಮುಗೀತು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಚೆನ್ನಾಗಿರುತ್ತೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ಥರನೇ ನಾಳೆ ಒಳ್ಳೆ ಕಂಟೆಂಟ್ ವಿಡಿಯೋ ಮಾಡ್ತೀವಿ, ಚಾಲೆಂಜಿಂಗ್ ವಿಡಿಯೋ, ವೆರೈಟಿ ವೀಡಿಯೋಸ್ ಮಾಡ್ತಿರ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.